ನಮಸ್ಕಾರ ವೀಕ್ಷಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಹುಲಿ ಅಂತಾನೆ ಖ್ಯಾತರಾದವರು. ಆದರೆ ಬಿಜೆಪಿಯ ಹೈಕಮಾಂಡ್ ಅವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದು ಕರ್ನಾಟಕದಾದ್ಯಂತ ಒಂದು ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಯತ್ನಾಳ್ ವಿರೋಧಿ ಬಣದವರು ಹಾಗೆ ಕೆಲವು ಬಿಜೆಪಿಯ ವಿರೋಧಿಗಳು ಸಹ ರಾಜ್ಯದಲ್ಲಿ ಹಲವೆಡೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ಬಿಜೆಪಿ ಅಂದರೆ ಯತ್ನಾಳ್ ಅಂದರೆ ಬಿಜೆಪಿ. ಹಿಂದೆಲ್ಲ ರಾಜ್ಯದಲ್ಲಿ ಬಿಜೆಪಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಹಾಗೆ ಅನಂತಕುಮಾರ್ ಹೆಗ್ಡೆ ಅವರ ಫೇಸ್ ಕಾಣಿಸ್ತಾ ಇತ್ತು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಬಿಜೆಪಿಯ ಫೇಸ್. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಹಿಂದುತ್ವ. ಪ್ರಖರ ಹಿಂದುತ್ವವಾದಿಯಾಗಿರುವ ಯತ್ನಾಳ್ಗೆ ಪಕ್ಷದಲ್ಲಿ ಹಿನ್ನಡೆ ಆಗ್ತಿದ್ದ ಹಾಗೆ ಹಿಂದುತ್ವದ ವಿರೋಧಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಅಂದರೆ ಯತ್ನಾಳ್ ಅವರ ಕ್ರೇಜ್ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ. ಬೇರೆ ಯಾವುದೋ ಸಣ್ಣ ಪುಟ್ಟ ನಾಯಕ ಅಂತ ಹೇಳಿದ್ರೆ ಈ ಉಚ್ಚಾಟನೆ ವಿಚಾರವನ್ನು ಯಾರೂ ಲೆಕ್ಕಿಸ್ತಾ ಇರಲಿಲ್ಲ. ಆದರೆ ಯತ್ನಾಳ್ ರಾಜ್ಯದಲ್ಲಿ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅವರ ಕಟ್ಟಾ ಅನುಯಾಯಿಗಳು ಈಗ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಂತೂ ಇಂತೂ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಸುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಬಣ ಯಶಸ್ವಿಯಾಗಿದೆ. ಯತ್ನಾಳ್ ಕುರಿತಾಗಿ ವಿಜಯೇಂದ್ರ ಬಣದ ಆರೋಪಗಳಿಗೆ ಹೈಕಮಾಂಡ್ ಮನ್ನಣೆ ನೀಡಿದೆ. ಪರಿಣಾಮ 6 ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದಲೇ ಯತ್ನಾಳ್ ಅವರನ್ನು ಉಚ್ಚಾಟನೆಗೊಳಿಸಲಾಗಿದೆ. ಆದರೆ ವೀಕ್ಷಕರೇ, ಪಕ್ಷಕ್ಕೆ ಇದರಿಂದ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ, ನಷ್ಟ ಆಗೋದಂತೂ ಖಂಡಿತ ಅಂತ ಹೇಳ್ಬೋದು. ಈ ನಿರ್ಧಾರ ಕಮಲ ಪಡೆಗೆ ಬ್ಯಾಕ್ ಫೈರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಆಕ್ರೋಶ ಭುಗಿಲೇಳೋದಕ್ಕೆ ಶುರುವಾಗಿದೆ. ಹೇಳಿ ಕೇಳಿ ಬಸನಗೌಡ ಪಾಟೀಲ್ ಅವರು ಬಿಜೆಪಿಯ ಫೈರ್ ಬ್ರ್ಯಾಂಡ್ ರಾಜಕಾರಣಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜಕಾರಣದ ಮಾದರಿಯನ್ನ ಯತ್ನಾಳ್ ಅವರು ರಾಜ್ಯದಲ್ಲಿ ಬೆಂಬಲಿಸ್ತಾ ಇದ್ದಾರೆ, ಪಾಲಿಸ್ತಾ ಇದ್ದಾರೆ. ಕಟ್ಟಾ ಹಿಂದುತ್ವವಾದವನ್ನ ತಮ್ಮ ರಾಜಕಾರಣದ ಭಾಗವಾಗಿಸಿಕೊಂಡವರು. ಅದರಲ್ಲೂ ಹಿಂದುತ್ವದ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ಉತ್ತರ ಕರ್ನಾಟಕ ಭಾಗದ ಅದೆಷ್ಟೋ ಯುವಕ ಯುವತಿಯರು ಯತ್ನಾಳ್ ಅವರ ಕಟ್ಟಾ ಅನುಯಾಯಿಗಳು. ವೀಕ್ಷಕರೇ, ಈ ಹಿಂದುತ್ವದ ಅಲೆ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಇರೋದಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ, ಅದರಲ್ಲೂ ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಹಿಂದುತ್ವ ಭದ್ರವಾಗಿ ನೆಲೆಯೂರಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳಿದ್ರೆ ಅಲ್ಲಿ ಸಂಭ್ರಮಿಸಿ ಕುಣಿಯುವಂತಹ ಹಿಂದುತ್ವದ ಒಂದು ದೊಡ್ಡ ಪಡೆಯೇ ಆ ಭಾಗದಲ್ಲಿದೆ. ಆ ಹಿಂದುತ್ವದ ಪಡೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನಾಯಕ. ಆದರೆ ಅವರ ಕಠೋರ ವರ್ತನೆ, ಅವರ ನೇರ ನುಡಿ, ಹಾಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೆ BY ವಿಜಯೇಂದ್ರ ಅವರನ್ನು ಎದುರು ಹಾಕಿಕೊಳ್ಳುವಂತಹ ರೀತಿ ಅವರನ್ನು ಪಕ್ಷದಿಂದ ಹೊರಹೋಗುವಂತೆ ಮಾಡಿತು. ಆದರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಬಿಜೆಪಿ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೆಹಲಿಯಲ್ಲಿ ಕೂತವರಿಗೆ ರಾಜ್ಯದ ಸಂಗತಿಗಳು ಅಸ್ಪಷ್ಟ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಈ ಹಿಂದೆ ಯಡಿಯೂರಪ್ಪ ಅವರು KJP ಕಟ್ಟಿದ್ದು ಕೂಡ ಹೈಕಮಾಂಡ್ನ ಇದೇ ರೀತಿಯಾದಂತಹ ಎಡವಟ್ಟಿಂದ. ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರ ಬೆಂಬಲ ಇಲ್ಲದೆ ಇರಬಹುದು, ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಭಾವ ಹೊಂದಿರುವ ರಾಜಕಾರಣಿ ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರ, ಕಲಬುರಗಿ, ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಯತ್ನಾಳ್ ಅಂದರೆ ಏನು, ಅವರ ಪ್ರಭಾವ ಎಷ್ಟಿದೆ ಅನ್ನೋದನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಅಷ್ಟು ಮಾತ್ರ ಅಲ್ಲ, ಯತ್ನಾಳ್ ಅವರದ್ದು ಹಿಂದುತ್ವದ ರಾಜಕಾರಣ. ಉತ್ತರ ಕನ್ನಡ, ಕರಾವಳಿ, ಮಲೆನಾಡು ಭಾಗದಲ್ಲಿ ಯತ್ನಾಳ್ ಅವರು ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದ ಕ್ರೇಜ್ ಇದೆ. ಅಂದರೆ ಹಿಂದುತ್ವಕ್ಕೆ ಬದ್ಧ ಆಗಿರುವಂತಹ ಬಿಜೆಪಿ ಕಾರ್ಯಕರ್ತರು ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಅವರು ಯತ್ನಾಳ್ ಅವರನ್ನು ಬೆಂಬಲಿಸ್ತಾರೆ. ಈಗ ಅವರ ಉಚ್ಚಾಟನೆಯನ್ನು ಕಟುವಾಗಿ ವಿರೋಧಿಸ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಒಂದು ಬಹಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಕೊಡುತ್ತೆ ಅಂತ ಭಾವಿಸಲಾಗ್ತಾ ಇದೆ. ಇಲ್ಲಿ ಯಡಿಯೂರಪ್ಪ ಅವರು ಪಕ್ಷದಲ್ಲಿ ಯತ್ನಾಳ್ ಅವರಿಗೆ ಮೇಲ್ಸ್ತರದ ಹುದ್ದೆಗಳು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿರಬಹುದು. ಆದರೆ ಜನಮಾನಸದಲ್ಲಿ ಯತ್ನಾಳ್ ಅವರು ಆಳವಾಗಿ ಬೇರೂರಿದ್ದಾರೆ. ಇಷ್ಟೆಲ್ಲ ಪ್ರಭಾವಿಯಾಗಿದ್ದರೂ ಯತ್ನಾಳ್ ಅವರನ್ನು ಬಿಜೆಪಿ ಹೈಕಮಾಂಡ್ ಉಚ್ಚಾಟಿಸುವಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ಯಾಕೆ ಬಂತು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ವೀಕ್ಷಕರೇ, ರಾಜಕೀಯವಾಗಿ ಪಕ್ಷದಲ್ಲಿ ಯತ್ನಾಳ್ ಅವರಿಗೆ ಎಲ್ಲ ಕಡೆಗಳಲ್ಲೂ ಬೆಂಬಲಿಗರು ಇದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಖುದ್ದು ವಿಜಯಪುರ ಜಿಲ್ಲೆಯ ಬಿಜೆಪಿಯಲ್ಲೂ ಯತ್ನಾಳ್ ಅವರ ವಿರೋಧಿ ಬಣ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ರಾಜ್ಯಾದ್ಯಂತ ಯಡಿಯೂರಪ್ಪ ಅವರ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಇನ್ನು ರಾಜ್ಯ ಬಿಜೆಪಿ ಘಟಕದ ಮೇಲೆ BY ವಿಜಯೇಂದ್ರ ಅವರು ಹಿಡಿತವನ್ನು ಸಾಧಿಸುತ್ತಿದ್ದಾರೆ. ಇನ್ನು ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಬಂದರೆ ಯತ್ನಾಳ್ ಅವರ ಈ ರೀತಿಯ ನಡೆಯನ್ನ ಅವರು ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಿಲ್ಲ. ಅದರಲ್ಲೂ ಯಡಿಯೂರಪ್ಪರಂಥ ನಾಯಕರ ವಿರುದ್ಧವಾಗಿ ತೊಡೆತಟ್ಟಿರೋದು ಈ ಸಮುದಾಯಕ್ಕೆ ಇಷ್ಟ ಆಗದೇ ಇರುವಂತಹ ನಡೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಲೇಬೇಕು. BS ಯಡಿಯೂರಪ್ಪ ಅವರು ಇವತ್ತಿಗೂ ನಾಡಿನ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ. ಕನಿಷ್ಠ ಪಕ್ಷ ಲಿಂಗಾಯತ ಸಮುದಾಯದ ಬಿಜೆಪಿ ಬೆಂಬಲಿಗರಿಗೆ ಯಡಿಯೂರಪ್ಪ ಅವರೇ ಸರ್ವೋಚ್ಚ ನಾಯಕ. ಅಂದರೆ ಯತ್ನಾಳ್ ಅವರು ಕೇವಲ ಯಡಿಯೂರಪ್ಪ ಅವರ ಕುಟುಂಬ ಮಾತ್ರ ಅಲ್ಲ, ಅವರ ಬೆಂಬಲಿಗರು ಎಲ್ಲರನ್ನ ಅರಗಿಸಿಕೊಳ್ಬೇಕಾಗುತ್ತೆ. ಅವರೆಲ್ಲರನ್ನ ಎದುರಿಸೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಮತ್ತೊಂದು ಕಡೆ ವಿಜಯೇಂದ್ರ ಅವರೇನು ಸುಮ್ಮನೆ ಇಲ್ಲ. ತಂದೆಯ ಆಶೀರ್ವಾದದ ಜೊತೆಗೆ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕುಳಿತು ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸುತ್ತಿದ್ದಾರೆ. ರಾಜ್ಯಾಧ್ಯಕ್ಷ ಪಟ್ಟಕ್ಕೇರಿದ ಕೆಲವೇ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷದಲ್ಲಿ ಪ್ರಭಾವವನ್ನು ಹೊಂದಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಯಡಿಯೂರಪ್ಪ ಅವರು ನೇರ ರಾಜಕಾರಣದಲ್ಲಿ ಇಲ್ಲದೇ ಇದ್ದರೂ ತೆರೆಮರೆಯಲ್ಲಿ ಇದ್ಕೊಂಡೇ ತಮ್ಮ ವಿರೋಧಿಗಳಿಗೆ ಪೆಟ್ಟು ನೀಡುವಂತಹ ಸಾಮರ್ಥ್ಯವನ್ನು ಹೊಂದಿರೋರು.
ಅದು ಈಗ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಸಾಬೀತಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಗಮನಿಸಿದಾಗ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ವಿರುದ್ಧವಾಗಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿರೋದ್ರಲ್ಲಿ BS ಯಡಿಯೂರಪ್ಪ ಅವರ ಪಾತ್ರ ಇದೆ ಅನ್ನೋದನ್ನ ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡ್ಬೋದು. ರಾಜಕೀಯದ ಗಂಧಗಾಳಿ ಗೊತ್ತಿಲ್ಲದೆ ಇರೋರು ಸಹ ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ವೀಕ್ಷಕರು, ಎರಡೂ ಬಣದ ಬಲವನ್ನು ನಾವು ಗಮನಿಸಿದಾಗ ಇಲ್ಲಿ ಸಮಬಲದ ಹೋರಾಟ ನಮಗೆ ಕಾಣಿಸುತ್ತೆ. ಈಗ ರಾಜ್ಯದಲ್ಲಿ ಹಿಂದುತ್ವ ವಲಯದಲ್ಲಿ ಭುಗಿಲೆದ್ದಿರುವಂತಹ ಆಕ್ರೋಶವನ್ನು ಬಿಜೆಪಿ ಯಾವ ರೀತಿಯಾಗಿ ಎದುರಿಸುತ್ತೆ? ಇದು ಖಂಡಿತವಾಗ್ಲೂ ಸುಲಭದ ಮಾತಲ್ಲ. ಇದರ ದೀರ್ಘಾವಧಿಯ ಪರಿಣಾಮ ಬಿಜೆಪಿಗೆ ಕಂಟಕ ಆಗುತ್ತೆ ಅನ್ನೋ ರೀತಿಯಲ್ಲೇ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆರಂಭ ಆಗಿದೆ. ಇಲ್ಲಿ ಬಿಜೆಪಿ ಯಾವ ರೀತಿಯ ಮಾರ್ಗವನ್ನು ಕಂಡುಕೊಂಡಿದೆ ಅಂತ ಹೇಳಿದ್ರೆ, ಯತ್ನಾಳ್ ಅವರಿಗೆ ಪರ್ಯಾಯವಾಗಿ ಒಂದು ಮಾರ್ಗವನ್ನು ಹುಡುಕಿಕೊಳ್ಳುತ್ತೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯ ಪರಿಣಾಮವನ್ನು ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತೆ. ಇದಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕುವತ್ತ ತನ್ನ ಗಮನವನ್ನು ಹರಿಸುತ್ತೆ. ಇದಕ್ಕೆ ವಿರುದ್ಧವಾಗಿ ಯತ್ನಾಳ್ ಅವರು ಈಗಾಗಲೇ ತಮ್ಮ ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡಿದ್ದಾರೆ. ಅಂದರೆ ಯತ್ನಾಳ್ ಅವರಿಗೆ ಮುಂಚೆನೇ ಗೊತ್ತಿತ್ತು ಉಚ್ಚಾಟನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ಮಾತಾಡಿದರು. ಆ ರೀತಿ ಆದಾಗ ಅದಕ್ಕೆ ಪ್ಲ್ಯಾನ್ ಬಿ ಏನು ಅಂತ ನೋಡಿಕೊಂಡೆ ಆ ರೀತಿಯಾಗಿ ಅಬ್ಬರಿಸಿದ್ದು. ಈಗ ಯತ್ನಾಳ್ ಅವರು ಏನು ಮಾಡ್ಬೋದು ಹಾಗಾದರೆ? ಉತ್ತರ ಕರ್ನಾಟಕ ಭಾಗದಲ್ಲಿ ಅಸ್ತಿತ್ವದಲ್ಲಿರುವಂತಹ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಬಿಜೆಪಿಗೆ ತಿರುಗೇಟನ್ನು ನೀಡುವಂತಹ ತಂತ್ರವನ್ನು ಹೆಣಿತಾರೆ. ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಯಡಿಯೂರಪ್ಪ ವಿರುದ್ಧವಾಗಿ, ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ವಾಗ್ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾರೆ. ಯಾಕಂದರೆ ಈಗ ಪಕ್ಷದ ರೀತಿ ನೀತಿ ನಿಯಮಗಳು ಯಾವುದೂ ಅವರಿಗೆ ಅಪ್ಲೈ ಆಗೋದಿಲ್ಲ. ಈಗ ಅವರು ಫ್ರೀ ಹ್ಯಾಂಡ್ ಆಗಿದ್ದಾರೆ. ಅಂದರೆ ಎಲ್ಲವನ್ನ ಗಮನಿಸಿದಾಗ ಬಿಜೆಪಿಗೆ ಇದು ಕೆಡುಕೆ ಹೊರತು ಅಂತಹ ಲಾಭ ಏನಿಲ್ಲ ಅಂತ ಹೇಳ್ಬೋದು. ಲಿಂಗಾಯತ ಸಮುದಾಯದಲ್ಲಿ ಯಾವ ರೀತಿ ಯಡಿಯೂರಪ್ಪ ಅವರಿಗೆ ಬೆಂಬಲ ಇದೆಯೋ ಅದೇ ರೀತಿಯಾಗಿ ಯತ್ನಾಳ್ ಅವ್ರಿಗೂ ಒಂದಷ್ಟು ಬೆಂಬಲ ಇದೆ. ಉಚ್ಚಾಟನೆ ವಿಚಾರವಾಗಿಯೂ ಲಿಂಗಾಯತ ಸಮುದಾಯದಿಂದಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸ್ವಾಮೀಜಿಗಳು ಸಹ ಅವರ ಬೆಂಬಲಕ್ಕೆ ನಿಲ್ತಿದ್ದಾರೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಬಿಜೆಪಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಈ ಉಚ್ಚಾಟನೆಯನ್ನು ಹಿಂಪಡೆಯದೆ ಹೋದಲ್ಲಿ ಎಲ್ಲ ಲಿಂಗಾಯತ ಶಾಸಕರು ಬಿಜೆಪಿ ಬಿಟ್ಟು ಹೊರಬನ್ನಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡಲೇ ಈ ಆದೇಶವನ್ನು ವಾಪಸ್ ಪಡೆದುಕೊಳ್ಳಬೇಕು, ಆದ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಪರವಾಗಿ ಭರ್ಜರಿಯಾದ ಬ್ಯಾಟ್ ಬೀಸಿದ್ದಾರೆ. ಯತ್ನಾಳ್ ಅವರು ಯಾವತ್ತಿಗೂ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿಲ್ಲ. ಕಾಣದ ಕೈಗಳು ಅವರನ್ನು ಉಚ್ಚಾಟನೆ ಮಾಡುವಂತೆ ಮಾಡಿದೆ. ಮೋದಿ ಹಾಗೆ ಅಮಿತ್ ಶಾ ಅವರಿಗೆ ಗೊತ್ತಿರದೇ ಇರುವ ಅಂಶಗಳು ಇಲ್ಲಿವೆ. ಇದರಿಂದಾಗಿ ಯಾರು ಧೃತಿಗೆಡಬಾರದು. ನಮ್ಮ ಸಮಾಜಕ್ಕೆ ನಾನು ಕರೆ ಕೊಡ್ತೇನೆ. ಬೆಳಗಾವಿಯಲ್ಲಿ ಗುರುವಾರ ಸಭೆ ಕೂಡ ಕರಿತೇನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ವಿರುದ್ಧದ ಹೋರಾಟ ಅಲ್ಲ ನಮ್ಮದು. ಯಾರು ಅಟ್ಟಹಾಸ ಮೆರೆದಿದ್ದಾರೋ ಅವರ ವಿರುದ್ಧವಾಗಿ ಹೋರಾಟ. ಬಿಜೆಪಿ ಹೈಕಮಾಂಡ್ ಕೂಡಲೇ ಈ ಆದೇಶವನ್ನು ವಾಪಸ್ ಪಡೆದು ಆದ ತಪ್ಪನ್ನು ಸರಿಪಡಿಸಿಕೊಳ್ಳಲೇಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿಯೂ ಪರೋಕ್ಷವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಕುಟುಂಬ ರಾಜಕಾರಣನೇ ಬೇಕು ಅಂತ ಹೇಳಿದ್ರೆ ಅದನ್ನು ನೇರವಾಗಿ ಹೇಳಲಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಶೀಘ್ರದಲ್ಲೇ ಸಭೆ ಮಾಡ್ತೀವಿ, ಸಭೆಯಲ್ಲಿ ಎಲ್ಲ ರೀತಿಯ ನಿರ್ಧಾರವನ್ನು ಕೈಗೊಳ್ತೀವಿ. ಕುಟುಂಬ ರಾಜಕಾರಣ ಬೇಡ ಅನ್ನೋದು ತಪ್ಪಾ? ಯತ್ನಾಳ್ ಅವರು ಏನೇ ಮಾಡಿದ್ರು ಅವರು ಉತ್ತರ ಕರ್ನಾಟಕ ಹಿಂದುತ್ವದ ಬಗ್ಗೆನೇ ಮಾತನಾಡಿದ್ದಾರೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಬಿಜೆಪಿ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಇಳಿದುಕೊಂಡಿದೆ. ಇದು ಪಕ್ಷಕ್ಕೆ ದೊಡ್ಡ ಹಿನ್ನಡೆ. ಈಗ ಬಿಜೆಪಿಗೆ 40 ಸ್ಥಾನ ಬಂದಿದೆ. ಮುಂದೆ ಏನಾದರೂ ಎಲೆಕ್ಷನ್ ಆದರೆ 30 ಸ್ಥಾನ ಕೂಡ ಬರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಸದ್ಯ ರಾಜಕೀಯ ವಲಯದಲ್ಲಿ ಏನು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಈ ಆಕ್ರೋಶಗಳು ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ವೀಕ್ಷಕರೇ, ಸದ್ಯ ರಾಜಕೀಯ ವಲಯದಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಿರೋದು ಇದೇ ಮೊದಲೇನಲ್ಲ. ಇದು 3ನೇ ಬಾರಿ ಅವರು ಪಕ್ಷದಿಂದ ಉಚ್ಚಾಟನೆ ಆಗ್ತಿರುವಂಥದ್ದು. ಸದ್ಯ ಏನು ಆಕ್ರೋಶ ವ್ಯಕ್ತವಾಗ್ತಿದೆ ಇದು ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು. ಹಲವು ಬಿಜೆಪಿ ನಾಯಕರೇ ಈ ಉಚ್ಚಾಟನೆಯನ್ನು ವಿರೋಧಿಸ್ತಾ ಇದ್ದಾರೆ. ಇನ್ನು ತಟಸ್ಥ ಬಣದವರು ಈ ವಿಚಾರದಲ್ಲಿ ಯಾವುದೇ ಅಭಿಪ್ರಾಯವನ್ನೇ ತಿಳಿಸ್ತಾ ಇಲ್ಲ. ರಾಜ್ಯದ ಹಲವು ನಾಯಕರು ಯತ್ನಾಳ್ ಅವರ ವಿಚಾರದಲ್ಲಿ ಸೈಲೆಂಟ್ ಆಗಿದ್ರು, ಪರೋಕ್ಷ ಬೆಂಬಲವನ್ನು ಕೊಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಇನ್ನು RSS ನಾಯಕರ ಅಭಿಪ್ರಾಯನೂ ಈ ವಿಚಾರದಲ್ಲಿ ಮುಖ್ಯ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸುವಂತಹ ಒತ್ತಡ ಹೆಚ್ಚಾಗಬಹುದು. ಒಂದು ವೇಳೆ ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೈಕಮಾಂಡ್ ಬಳಿ ಕ್ಷಮೆ ಕೇಳಿದ್ರೆ, ಕ್ಷಮಾಪಣಾ ಪತ್ರವನ್ನು ಬರೆದ್ರೆ ಉಚ್ಚಾಟನೆಯನ್ನು ರದ್ದುಗೊಳಿಸುವಂತಹ ಸಾಧ್ಯತೆ ಇದೆ. ಯತ್ನಾಳ್ ಅವರ ಬೆಂಬಲಕ್ಕಿರುವ ರೆಬೆಲ್ ನಾಯಕರು ಸಹ ಈ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸಬಹುದು. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಸಂಚಲನ ಮೂಡಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.